ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ NRI ಕಾರ್ನರ್. ಇದು ಜನವರಿ 5ನೇ ವಾರದ ಸುದ್ದಿ ಸಂಚಿಕೆ. ಅಮೆರಿಕದಲ್ಲಿರೋ NRIಗಳಿಗೆ ಈ ವಾರ ಎರಡು ಒಂಥರ ಬೇಡವಾಗಿರೋ ನ್ಯೂಸ್ ಇದೆ, ಅಥವಾ ಬೇಸರದ ಅಥವಾ ಇರಿಟೇಟಿಂಗ್ ನ್ಯೂಸ್ ಇದೆ. ಒಂದು ಕಡೆ H1B ಟ್ಯಾಕ್ಸ್ ಸಮಸ್ಯೆಯಿಂದ ಜಾಬ್ ರಿಸ್ಕ್ ಆದರೆ, ಇನ್ನೊಂದು ಕಡೆ ಪೊಲೀಸರೇ ಅಮಾಯಕನ ಮೇಲೆ ಗುಂಡು ಹಾರಿಸಿದ್ದಾರೆ 10 ರೌಂಡ್. ಆದರೆ ಆಸ್ಟ್ರೇಲಿಯಾ ಸ್ಟೂಡೆಂಟ್ಸ್ ದಾರಿ ತಪ್ಪಿಸ್ತಾ ಇದ್ದ ಏಜೆಂಟ್ಗಳಿಗೆ ಸರ್ಕಾರ ಬ್ರೇಕ್ ಹಾಕಿದೆ. ಸೌದಿಯಲ್ಲಿ ಇನ್ನು ಮುಂದೆ ಶ್ರೀಮಂತರಿಗೆ ಸ್ಪೆಷಲ್ ವೀಸಾ ಸಿಗುತ್ತೆ. ದುಬೈ ರಿಯಲ್ ಎಸ್ಟೇಟ್ನಲ್ಲಿ ಭಾರತೀಯರೇ ಕಿಂಗ್ ಆಗಿದ್ದಾರೆ. ಯುರೋಪ್ NRIಗಳಿಗೆ ಬಾಗಿಲನ್ನು ಓಪನ್ ಮಾಡಿದೆ. ಬನ್ನಿ, ದೇಶ ವಿದೇಶದ ಎಲ್ಲ ಇಂಟ್ರೆಸ್ಟಿಂಗ್ ಸುದ್ದಿಯನ್ನು ವಿದೇಶದಲ್ಲಿರೋ ನಮ್ಮ ಕನ್ನಡಿಗರಿಗಾಗಿಯೇ ಇರುವಂಥ ಈ ವಿಶೇಷ ಸುದ್ದಿ ಸಂಚಿಕೆ NRI ಕಾರ್ನರ್ನಲ್ಲಿ ನಾವು ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಮೊದಲನೇ ಸುದ್ದಿ ಅಮೆರಿಕದಿಂದ. ಇದು H1B ಉದ್ಯೋಗಿಗಳಿಗೆ ದೊಡ್ಡ ತಲೆನೋವು. ರಜೆಗೆ ಅಂತ ಭಾರತಕ್ಕೆ ಬಂದ ಎಷ್ಟೋ ಟೆಕ್ಕಿಗಳು ಈಗ ಸಿಕ್ಕಾಕೊಂಡಿದ್ದಾರೆ. ವೀಸಾ ಸ್ಟ್ಯಾಂಪಿಂಗ್ಗೆ ಸ್ಲಾಟ್ ಸಿಗ್ತಾ ಇಲ್ಲ. 2027ರವರೆಗೂ ವೇಟಿಂಗ್. ಥರ್ಡ್ ಕಂಟ್ರಿ ಸ್ಟ್ಯಾಂಪಿಂಗ್ ಕೂಡ ಬಂದಾಗಿದೆ. ಇದರಿಂದ ಏನಾಗ್ತಿದೆ ಅಂದರೆ, ನೀವು ಭಾರತದಲ್ಲೇ ಕೂತು ಹೆಚ್ಚು ದಿನ ವರ್ಕ್ ಫ್ರಮ್ ಹೋಮ್ ಮಾಡಿದ್ರೆ ಅಮೆರಿಕದ ಕಂಪನಿಗೆ ಭಾರತದಲ್ಲಿ ಟ್ಯಾಕ್ಸ್ ಕಟ್ಟೋ ಸಮಸ್ಯೆ ಬರುತ್ತೆ. ಯಾಕಂದರೆ IT ಆ್ಯಕ್ಟ್ ಪ್ರಕಾರ ಅಂಥ ಕಂಪನಿ ಪರ್ಮನೆಂಟ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಕನ್ಸಿಡರ್ ಆಗುತ್ತೆ. ಇದನ್ನು ಪರ್ಮನೆಂಟ್ ಎಸ್ಟಾಬ್ಲಿಷ್ಮೆಂಟ್ ರಿಸ್ಕ್ ಅಂತಾರೆ. ಈ ಟ್ಯಾಕ್ಸ್ ತಲೆನೋವು ಬೇಡ ಅಂತ ಕಂಪನಿಗಳು ಎಂಪ್ಲಾಯೀಸ್ನ ಕೆಲಸದಿಂದ ತೆಗೆದು ಹಾಕ್ತಾ ಇದ್ದಾರೆ, ಅಥವಾ ಸಂಬಳ ಇಲ್ಲದ ರಜೆ ಮೇಲೆ ಅನ್ಪೇಯ್ಡ್ ಲೀವ್ ಕಳಿಸ್ತಾ ಇದ್ದಾರೆ. ಸೊ 7-8 ವರ್ಷಗಳ ಅಮೆರಿಕ ಜೀವನ ಈಗ ತುಂಬ ಜನಕ್ಕೆ ರಿಸ್ಕ್ನಲ್ಲಿದೆ. ಈಗ ಕೇವಲ ಒಂದು ಬಾರಿ ಪೇರೆಂಟ್ಸ್ನ ನೋಡೋಕೆ ಬಂದಿದ್ದರಿಂದ ಅವರ ಕರಿಯರೇ ಈಗ ಡೇಂಜರ್ಗೆ ಸಿಕ್ಕಾಕೊಂಡಿದೆ. ಇನ್ನು ಅಮೆರಿಕದ ಮಿನಿಯಾಪೋಲಿಸ್ನಲ್ಲಿ ಒಂದು ದಾರುಣ ಘಟನೆಯಾಗಿದೆ. ಅಲೆಕ್ಸ್ ಪ್ರೆಟಿ ಅನ್ನೋ ನರ್ಸ್ನ ಫೆಡರಲ್ ಏಜೆಂಟ್ಸ್ ಅಟ್ಟಾಡಿಸಿ ಕೊಂದಿದ್ದಾರೆ. ಅಧಿಕಾರಿಗಳು ಆತ್ಮರಕ್ಷಣೆಗಾಗಿ ಶೂಟ್ ಮಾಡಿದ್ವಿ ಅಂದರು, ಆದರೆ ವಿಡಿಯೋದಲ್ಲಿ ಬೇರೆನೇ ಸತ್ಯ ಇದೆ. ಅಲೆಕ್ಸ್ ಶರಣಾಗಿದ್ರು, ನೆಲಕ್ಕೆ ಒತ್ತಿ ಹಿಡಿದು ಹತ್ತಿರದಿಂದ ಗುಂಡು ಹಾರಿಸಿದ್ದಾರೆ. ಆತನ ಕೈಯಲ್ಲಿ ಬಂದೂಕಿರಲಿಲ್ಲ, ಫೋನ್ ಮಾತ್ರ ಇತ್ತು. ಪಾಪ, ಅಮೆರಿಕದಲ್ಲಿ ಭದ್ರತೆ ಅನ್ನೋದು ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಈ ಘಟನೆಗೆ ವಿಪರೀತ ಆಕ್ರೋಶ ವ್ಯಕ್ತವಾಗ್ತಿದ್ದ ಹಾಗೆ ಟ್ರಂಪ್ ಆಡಳಿತ ಅಲರ್ಟ್ ಆಗಿದೆ, ಅಥವಾ ಅಲರ್ಟ್ ಆದಂಗೆ ತೋರಿಸ್ಕೊಳ್ತಾ ಇದೆ. ICE ಅಧಿಕಾರಿಗಳಿಗೆ ಹೊಸ ಆರ್ಡರ್ ಕೊಟ್ಟಿದೆ. ದಾರಿಯಲ್ಲಿ ಹೋಗೋರನ್ನೆಲ್ಲ ನಿಲ್ಲಿಸಿ ಕೆಣಕಬೇಡಿ, ಕೇವಲ ಕ್ರಿಮಿನಲ್ ರೆಕಾರ್ಡ್ ಇರೋರನ್ನ ಮಾತ್ರ ಅರೆಸ್ಟ್ ಮಾಡಿ, ವೀಸಾ ಸಮಸ್ಯೆ ಇರೋ ಸಾಮಾನ್ಯ ಜನರ ತಂಟೆಗೆ ಹೋಗಬೇಡಿ ಅಂತ ಹೇಳಿದೆ. ಅರೆಸ್ಟ್ ಮಾಡುವಾಗ ಮೆಗಾಫೋನ್ ಬಳಸಿ ಅನೌನ್ಸ್ ಮಾಡೋದು ಕಡ್ಡಾಯ ಅಂತ ಕೂಡ ಹೇಳಿದೆ. ಇನ್ನು ಆಸ್ಟ್ರೇಲಿಯಾ ಸರ್ಕಾರ ಸ್ಟೂಡೆಂಟ್ ಏಜೆಂಟ್ಗಳಿಗೆ ಬ್ರೇಕ್ ಹಾಕಿದೆ. ವಿದ್ಯಾರ್ಥಿಗಳು ಆಸ್ಟ್ರೇಲಿಯಾಗೆ ಬಂದ ಮೇಲೆ ಒಳ್ಳೆ ಕಾಲೇಜ್ ಬಿಟ್ಟು ಕಮ್ಮಿ ಫೀಸ್ ಇರೋ ಕಾಲೇಜಿಗೆ ಟ್ರಾನ್ಸ್ಫರ್ ಆಗ್ತಾ ಇದ್ರು. ಕೋರ್ಸ್ ಹಾಪಿಂಗ್ ಇದಕ್ಕೆ ಏಜೆಂಟ್ಸ್ ಪ್ರೇರೇಪಿಸ್ತಾ ಇದ್ರು. ಅವರಿಗೆ ಕಮಿಷನ್ ಕೂಡ ಸಿಗ್ತಾ ಇತ್ತು. ಈಗ ಸರ್ಕಾರ ಕಮಿಷನ್ ಅನ್ನೇ ಬ್ಯಾನ್ ಮಾಡಿದೆ. ಇನ್ನು ಮುಂದೆ ಸ್ಟೂಡೆಂಟ್ಸ್ ಕ್ವಾಲಿಟಿ ಎಜುಕೇಷನ್ ಬಿಟ್ಟು ಅಡ್ಡದಾರಿ ಹಿಡಿಯೋ ಹಾಗಿಲ್ಲ. ಏನೋ ಕೆನಡಾದಲ್ಲಿ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಬರೋದು ಕಮ್ಮಿ ಆಗಿರೋದ್ರಿಂದ ಅಲ್ಲಿನ ಕಾಲೇಜುಗಳಿಗೆ ಹೊಡೆತ ಕೊಟ್ಟಿದೆ. ಮ್ಯಾನಿಟೋಬಾ ಇನ್ಸ್ಟಿಟ್ಯೂಟ್ ಮುಂದಿನ ವರ್ಷ ಬಾಗಿಲು ಹಾಕೊಳ್ಳುತ್ತೆ ಅನ್ನೋ ಮಾಹಿತಿ ಬಂತು. ಕೆನಡಾ ಸರ್ಕಾರ ಇತ್ತೀಚೆಗೆ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಎಂಟ್ರಿ ಮೇಲೆ ಕ್ಯಾಪ್ ಹೇರಿತ್ತು. ಇದರಿಂದ MITT ಆದಾಯ $23 ಮಿಲಿಯನ್ನಿಂದ $9 ಮಿಲಿಯನ್ ಕುಸಿದು ಹೋಗಿದೆ. 60% ಡೌನ್. ಸೊ ಆದಾಯ ಇಲ್ಲದೆ, ದುಡ್ಡಿಲ್ಲದೆ ಕಾಲೇಜ್ ನಡೆಸೋದು ಕಷ್ಟ ಅಂತ ಬಂದ್ ಮಾಡೋಕೆ ನಿರ್ಧಾರ ತಗೊಂಡಿದ್ದಾರೆ. ಏನೋ ಸೌದಿ ಅರೇಬಿಯಾದಲ್ಲಿ ಕೆಲಸ ಮಾಡೋರಿಗೆ ಹೊಸ ರೂಲ್ಸ್. ಇನ್ನು ಮುಂದೆ ಕಂಪನಿಗಳು ನಿಮ್ಮ ಜಾಬ್ ಟೈಟಲ್ ಅಥವಾ ಡೆಸಿಗ್ನೇಷನ್ ಬದಲಾಯಿಸುವ ಹಾಗಿಲ್ಲ. ವಿಶೇಷವಾಗಿ ಮ್ಯಾನೇಜರ್, HR, ಸೇಲ್ಸ್ ನಂತ ಹುದ್ದೆಗಳಿಗೆ ಇದು ಅನ್ವಯ ಆಗುತ್ತೆ. ಯಾಕಂದ್ರೆ ಈ ಹುದ್ದೆಗಳು ಸೌದಿ ಪ್ರಜೆಗಳಿಗೆ ಮೀಸಲು. ಕಂಪನಿಗಳು ವಿದೇಶಿಗರಿಗೆ ಬೇರೆ ಹೆಸರಲ್ಲಿ ಕೆಲಸ ಕೊಡ್ತಾ ಇದ್ರು, ಈಗ ಅದಕ್ಕೂ ಬ್ರೇಕ್ ಬಿದ್ದಿದೆ. ಒಟ್ಟಿನಲ್ಲಿ ಸೌದಿ ಕೂಡ ತನ್ನ ಜಾಬ್ ಮಾರ್ಕೆಟ್ನ ಹೆಚ್ಚು ಕಂಟ್ರೋಲಿ ತಗೊಳ್ಳೋಕೆ ಮುಂದಾಗಿದೆ ಈಗ. ಆದರೆ ದುಡ್ಡಿರೋ ಶ್ರೀಮಂತರು ದುಡ್ಡು ಸಮೇತ ಬರ್ತಿರ ಇಲ್ಲಿಗೆ ಹೊತ್ಕೊಂಡು ಬನ್ನಿ ಬನ್ನಿ ಅಂತ ಬಾಗಿಲು ತೆಗೆದಿದ್ದಾರೆ ಸೌದಿಯವರು. ಅಮೆರಿಕದ ಗ್ರೀನ್ ಕಾರ್ಡ್ ತರ ಪ್ರೀಮಿಯಂ ರೆಸಿಡೆನ್ಸಿ ವಿಸ್ತರಣೆ ಮಾಡ್ತಾ ಇದ್ದಾರೆ. ಈ ಸೌಲಭ್ಯ ಸದ್ಯಕ್ಕೆ ತಿಂಗಳು ಲಕ್ಷಾಂತರ ಆದಾಯ ಹೊಂದಿರೋ ಉನ್ನತ ಅಧಿಕಾರಿಗಳಿಗೆ ಮಾತ್ರ ಇತ್ತು. ಈಗ ದೊಡ್ಡ ಪ್ರಾಪರ್ಟಿ ತಗೊಳ್ಳೋರಿಗೆ, ಐಷಾರಾಮಿ ದೋಣಿ, ಸೂಪರ್ ಯಾಟ್ಸ್ ಅನ್ನ ಇಟ್ಕೊಂಡಿರೋರಿಗೂ ಕೂಡ ವೀಸಾ ಸಿಗುತ್ತೆ. ಪದೇ ವೀಸಾ ರಿನ್ಯೂ ಮಾಡೋ ಟೆನ್ಷನ್ ಇರೋದಿಲ್ಲ. ಏನೋ ಸೌದಿ ಪಕ್ಕದ ದುಬೈನಲ್ಲಿ ಅತಿ ಹೆಚ್ಚು ಆಸ್ತಿ ಖರೀದಿ ಮಾಡ್ತಿರೋರು ಯಾರು ಗೊತ್ತಾ? ಅವರು ಬಹಳ ಬೇಗ ಈ ಗೇಮ್ನಲ್ಲಿ ಮುಂದಕ್ಕೆ ಹೋಗ್ಬಿಟ್ರು. ಎಲ್ಲ ಓಪನ್ ಅಪ್ ಮಾಡಿ ವಿದೇಶಿಯರಿಗೆ ಅವಕಾಶಗಳನ್ನು ಕೊಟ್ಟರು. ಅಲ್ಲಿ ಭಾರತೀಯರು ಸರಿಯಾಗಿ ಬಳಸ್ಕೊಂಡಿದ್ದಾರೆ. ರೂಪಾಯಿ ಮೌಲ್ಯ ಕುಸಿತ ಮತ್ತು ದುಬೈನಲ್ಲಿ ಸಿಗೋ ಭರ್ಜರಿ ಬಾಡಿಗೆ ಆದಾಯ 8-10% ರೆಂಟಲ್ ಇನ್ಕಮ್ ಇದಕ್ಕೆ ಕಾರಣ. ಭಾರತದಲ್ಲಿ 3 ಕೋಟಿ ಬೆಲೆಯ ಮನೆಗೆ ವರ್ಷಕ್ಕೆ ಬರೀ 6-9 ಲಕ್ಷ ಬಾಡಿಗೆಗೆ ಬಂದರೆ, ದುಬೈನಲ್ಲಿ 24-30 ಲಕ್ಷ ಬಾಡಿಗೆ ಸಿಗುತ್ತೆ. 8-10% ಇನ್ಕಮ್ ರೆಂಟಲ್ ಇನ್ಕಮ್. ಹೀಗಾಗಿ ರೂಪಾಯಿ ಡಿವ್ಯಾಲ್ಯೂಯೇಷನ್ನಿಂದ ಪಾರಾಗೋಕೆ, ಹೆಚ್ಚು ಲಾಭ ಗಳಿಸೋಕೆ ಜನ NRI ಸಂಬಂಧಿಕರ ಸಹಾಯ ಪಡೆದು ದುಬೈ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡ್ತಿದ್ದಾರೆ.
ಬ್ರಿಟನ್ ಜನ ಕೂಡ ಇದರಲ್ಲಿ 2ನೇ ಸ್ಥಾನದಲ್ಲಿದ್ದಾರೆ. ಇನ್ನು UAE ನಲ್ಲಿರೋ NRIಗಳಿಗೆ ಈಗ ಮೆಡಿಕಲ್ ಟ್ರೀಟ್ಮೆಂಟ್ ಈಸಿ ಆಗ್ತಾ ಇದೆ. ಇನ್ನು ಮುಂದೆ ಅಲ್ಲಿ ಆಸ್ಪತ್ರೆಗೆ ಹೋಗುವಾಗ ಇನ್ಶೂರೆನ್ಸ್ ಕಾರ್ಡ್ ಮರೆತು ಹೋದ್ರೂ ಕೂಡ ಪರವಾಗಿಲ್ಲ, ನಿಮ್ಮ ಎಮಿರೇಟ್ಸ್ ID ಇದ್ರೆ ಸಾಕು, ಎಲ್ಲಾ ಪಾಲಿಸಿಗಳು IDಗೆ ಲಿಂಕ್ ಆಗಿರ್ತವೆ, ಸ್ಕ್ಯಾನ್ ಮಾಡಿದ್ರೆ ಸಾಕು, ಡೀಟೇಲ್ಸ್ ಎಲ್ಲ ಬಂದೇ ಬಿಡುತ್ತೆ ಅಲ್ಲಿ. ಇನ್ನು ದುಬೈ ರಿಮೋಟ್ ವರ್ಕಿಂಗ್ ವೀಸಾ ರೂಲ್ಸ್ ಟೈಟ್ ಮಾಡಿದೆ. ಅರ್ಜಿ ಹಾಕೋಕೆ ಮೊದಲು 3 ತಿಂಗಳು ಬ್ಯಾಂಕ್ ಸ್ಟೇಟ್ಮೆಂಟ್ ಸಾಕಿತ್ತು, ಈಗ 6 ತಿಂಗಳ ಸ್ಟೇಟ್ಮೆಂಟ್ ಕೊಡೋದು ಕಡ್ಡಾಯ. ನಿಮ್ಮ ಆದಾಯ ಸ್ಟೇಬಲ್ ಆಗಿದೆಯಾ, ತಿಂಗಳು ಸರಿಯಾಗಿ ಬರ್ತಾ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಕೆ ಹೀಗೆ ಮಾಡಿದ್ದಾರೆ. ಇನ್ನು ಸ್ನೇಹಿತರೆ, ಸ್ಕಿಲ್ಡ್ ಮೈಗ್ರೆಂಟ್ಸ್ಗೆ ಅಮೆರಿಕ ಕಷ್ಟ ಆಗ್ತಿದೆ ಅಂತ ಅನಿಸಿದ್ರೆ ಬೆಸ್ಟ್ ಆಪ್ಷನ್ ಆಗಿ ಯುರೋಪ್ ನಾವಿದೀವಿ ಅಂತ ಬರ್ತಾ ಇದೆ. ಭಾರತ ಯುರೋಪಿಯನ್ ಯೂನಿಯನ್ ನಡುವೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗಿದೆ. ಇದರಿಂದ ಜರ್ಮನಿ, ಫ್ರಾನ್ಸ್ ಸೇರಿ 27 ರಾಷ್ಟ್ರಗಳಲ್ಲಿ ಭಾರತೀಯರು ಸುಲಭವಾಗಿ ಕೆಲಸ ಮಾಡಬಹುದು. IT ಮಾತ್ರವಲ್ಲ, ನರ್ಸ್, ಇಂಜಿನಿಯರ್ಸ್, ರಿಸರ್ಚರ್ಗಳಿಗೂ ಕೂಡ ಡಿಮಾಂಡ್ ಇದೆ. 2030 ಹೊತ್ತಿಗೆ ಯುರೋಪ್ನಲ್ಲಿ 60 ಲಕ್ಷ ಕೆಲಸಗಾರರ ಕೊರತೆ ಉಂಟಾಗುತ್ತೆ. ಆಗ ಅದನ್ನು ತುಂಬೋಕೆ ನಮ್ಮ ಭಾರತೀಯರು ಬೇಕಾಗ್ತಾರೆ. ಇದಕ್ಕಾಗಿ ಯುರೋಪಿಯನ್ ಲೀಗಲ್ ಗೇಟ್ವೇ ಆಫೀಸ್ ಈ ಹೊಸ ಸಿಸ್ಟಮನ್ನು ಈ ಹೆಸರಲ್ಲಿ ಜಾರಿಗೆ ತರೋಕ್ಕೂ ಕೂಡ ಮುಂದಾಗಿದ್ದಾರೆ. ಇದು ಭಾರತೀಯರು ಯುರೋಪ್ಗೆ ಹೋಗೋಕಿರೋ ಪ್ರಾಬ್ಲಮ್ಸ್ನ ನಿವಾರಿಸುತ್ತೆ. ಇನ್ನು ಗ್ರೀಸ್ ರಾಷ್ಟ್ರ ಅಕ್ರಮ ವಲಸೆಯನ್ನ ತಡೆಯೋಕೆ ಸ್ಟ್ರಿಕ್ಟ್ ಆಗಿದೆ. ಏಜೆಂಟ್ಗಳು ಕಳ್ಳದಾರಿ ಮೂಲಕ ಜನರನ್ನ ಕರ್ಕೊಂಡ್ಬಂದ್ರೆ ಜೀವಾವಧಿ ಶಿಕ್ಷೆ ಕೊಡ್ತಾರೆ. ಮೇಲೆ ಅಲ್ಲಿರೋ NRIಗಳು ಕೂಡ ಅಕ್ರಮ ವಲಸಿಗರಿಗೆ ಸಹಾಯ ಮಾಡಿದ್ರೆ ಅಂತವರನ್ನ ಡಿಪೋರ್ಟ್ ಮಾಡಬಹುದು. ಹಾಗಾಗಿ ಹುಷಾರಾಗಿರ್ಬೇಕು ಗ್ರೀಸ್ ನಲ್ಲಿ. ಏನೋ ಬ್ರಿಟನ್ಗೆ ಹೋಗೋ ವಿದ್ಯಾರ್ಥಿಗಳ ಸಂಖ್ಯೆ 12% ಡೌನ್ ಆಗಿದೆ. ಡಿಪೆಂಡೆಂಟ್ ವೀಸಾ ರದ್ದು ಮಾಡಿರೋದು ಮತ್ತು ಜೀವನ ವೆಚ್ಚ ಜಾಸ್ತಿ ಆಗಿರೋದು ಇದಕ್ಕೆ ಕಾರಣ. ಅಂದ್ರೆ ಮೊದಲೆಲ್ಲ NRI ವಿದ್ಯಾರ್ಥಿಗಳು ತಮ್ಮ ಡಿಪೆಂಡೆಂಟ್ಸ್ ಅಂದ್ರೆ ಸಂಗಾತಿ ಅಥವಾ ಮಕ್ಕಳನ್ನ ಜೊತೆಗೆ ಕರ್ಕೊಂಡು ಹೋಗಬಹುದಾಗಿತ್ತು. ಆದ್ರೆ ಈಗ ಮಾಸ್ಟರ್ಸ್ ಪದವಿಗೆ ಬರೋರಿಗೆ ಈ ಅವಕಾಶ ರದ್ದು ಮಾಡಿದ್ದಾರೆ. ಹೀಗಾಗಿ ಹೆಚ್ಚಿನ ಸ್ಟೂಡೆಂಟ್ಸ್ ಹೋಗ್ತಾ ಇಲ್ಲ. ಇದರಿಂದ ಅಲ್ಲಿನ ಯೂನಿವರ್ಸಿಟಿಗಳಿಗೂ ಕೂಡ ಆರ್ಥಿಕ ಹೊಡೆತ ಬಿದ್ದಿದೆ. ಪ್ರತಿಷ್ಠಿತ ರಸೆಲ್ ಗ್ರೂಪ್ ವಿಶ್ವವಿದ್ಯಾಲಯಗಳಿಗೂ ಕೂಡ ಆರ್ಥಿಕ ಸಂಕಷ್ಟ ಎದುರಾಗಿದೆ. ಇನ್ನು ಐರ್ಲೆಂಡ್ ಸರ್ಕಾರ ಭಾರತೀಯ ವಿದ್ಯಾರ್ಥಿಗಳಿಗೆ ದೊಡ್ಡ ಆಫರ್ ಕೊಟ್ಟಿದೆ. 60 ವಿದ್ಯಾರ್ಥಿಗಳಿಗೆ ಫುಲ್ ಸ್ಕಾಲರ್ಶಿಪ್ ಸಿಗುತ್ತೆ. 1 ವರ್ಷದ ಫೀಸ್ ಫ್ರೀ, ಹಾಗೆ 11 ಲಕ್ಷ ರೂಪಾಯಿ ಕೈಗೆ ಸ್ಟೈಫಂಡ್ ಅಂದ್ರೆ 10,000 ಯೂರೋ. ಅರ್ಜಿ ಹಾಕೋಕೆ ಮಾರ್ಚ್ 12 ಲಾಸ್ಟ್ ಡೇಟ್. ಇನ್ನು ಅಮೆರಿಕದ ಟಾಪ್ ಕಾಲೇಜ್ ಯೇಲ್ ಬಡ ವಿದ್ಯಾರ್ಥಿಗಳಿಗೆ ಒಂದು ಘೋಷಣೆ ಮಾಡಿದೆ. ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ 1.6 ಕೋಟಿಗಿಂತ ಕಮ್ಮಿ ಇದ್ರೆ ಟ್ಯೂಷನ್ ಫೀಸ್ ಇಲ್ಲ, 80 ಲಕ್ಷಕ್ಕಿಂತ ಕಮ್ಮಿ ಇದ್ರೆ ಹಾಸ್ಟೆಲ್ ಊಟ ಎಲ್ಲವೂ ಫ್ರೀ ಅಂತ. ಹಾಗಂತ ಎಲ್ರಿಗೂ ಸೀಟ್ ಸಿಗಲ್ಲ, ಕಂಡೀಷನ್ಸ್ ಅಪ್ಲೈ. ನೀವು ಯೇಲ್ ಯೂನಿವರ್ಸಿಟಿ ವೆಬ್ಸೈಟ್ ನಿಂದ ಇದರ ಡೀಟೇಲ್ ನ ಪಡೆಯಬಹುದು. ಏನೋ ಸಿಂಗಾಪುರ್ನಲ್ಲಿ ಡಾಕ್ಟರ್ ಆಗೋ ಕನಸಿದೆಯಾ? ಭಾರತದ ಮಣಿಪಾಲ್ ಅಕಾಡೆಮಿಯ ವೈದ್ಯಕೀಯ ಪದವಿಗೆ ಸಿಂಗಾಪುರ್ ಮಾನ್ಯತೆ ಕೊಟ್ಟಿದೆ. ಅಲ್ಲಿ ಡಾಕ್ಟರ್ಗಳ ಕೊರತೆ ಇರೋದ್ರಿಂದ ಈ ನಿರ್ಧಾರ. 2026ರಿಂದ ನೀವು ಅಲ್ಲಿ ಪ್ರಾಕ್ಟೀಸ್ ಮಾಡೋಕೆ ಶುರು ಮಾಡಿಬಿಡಬಹುದು. ಏನು ಕುವೈತ್ ನಲ್ಲಿರೋರಿಗೆ ಒಂದು ಲಿಮಿಟ್ ಹಾಕಿದ್ದಾರೆ. ಒಬ್ಬ NRI ತನ್ನ ಹೆಸರಲ್ಲಿ ಮ್ಯಾಕ್ಸಿಮಮ್ 3 ವಾಹನ ಮಾತ್ರ ಇಟ್ಕೋಬಹುದು. ಕಾರು, ಬೈಕ್ ಎಲ್ಲ ಸೇರಿ ಈ ಲೆಕ್ಕ. ಹೊಸದಾಗಿ ಗಾಡಿ ತಗೊಳ್ಳೋರಿಗೆ ಈ ರೂಲ್ಸ್ ಅನ್ವಯ ಆಗುತ್ತೆ. ಹಳೆ ಗಾಡಿ ಇದ್ರೆ ಸೀಸ್ ಏನ್ ಮಾಡಲ್ಲ, ಹೊಸದಾಗಿ ರಿಜಿಸ್ಟ್ರೇಷನ್ ಕೊಡಲ್ಲ ಅಷ್ಟೇ. ಸೊ ಓವರ್ ಆಲ್ ಈ ವಾರದ NRI ಸ್ಪೆಸಿಫಿಕ್ ಸುದ್ದಿಯನ್ನೆಲ್ಲ ನೋಡಿದ್ರೆ ಅಮೆರಿಕದಲ್ಲಿರೋ NRIಗಳಿಗೆ ಜೀವ ಮತ್ತು ಜೀವನ ಎರಡೂ ಕೂಡ ರಿಸ್ಕ್ ನಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಟ್ರಂಪ್ ಬಂದ್ಮೇಲೆ ಜಗತ್ತು ಬದಲಾಗ್ತಾ ಇದೆ. ಆದ್ರೆ ಯುರೋಪ್ ಮತ್ತು ಐರ್ಲೆಂಡ್ ಹೊಸ ಅವಕಾಶಗಳನ್ನ ಕೊಡ್ತಾ ಇದ್ದಾರೆ. ಗಲ್ಫ್ ನಲ್ಲಿ ರೂಲ್ಸ್ ಸ್ಟ್ರಿಕ್ಟ್ ಆಗ್ತಿದ್ರು ಕೂಡ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಚೆನ್ನಾಗಿದಾವೆ. ಹೀಗಾಗಿ ಸ್ನೇಹಿತರೆ, ನಿರಂತರವಾಗಿ ಆಯಾ ರಾಷ್ಟ್ರಗಳ ಅಪ್ಡೇಟ್ಸ್ ಅನ್ನ ಪಡ್ಕೊಂಡು ನಾವು ಎಲ್ಲ ಬದಲಾವಣೆಗಳ ಬಗ್ಗೆ ಅಪ್ ಟು ಡೇಟ್ ಆಗಿರಬೇಕು. ಇದು ಈ ವಾರದ ಮೆಗಾ NRI ಸುದ್ದಿ ಸಂಚಿಕೆ. ಎಲ್ಲೇ ಇರಿ, ಸೇಫ್ ಆಗಿರಿ, ಹ್ಯಾಪಿ ಆಗಿರಿ. ಮುಂದಿನ ವಾರ ಮತ್ತಷ್ಟು ಅಪ್ಡೇಟ್ಸ್ ಜೊತೆಗೆ NRI ಕಾರ್ನರ್ ನಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ. ಆಸಕ್ತ ವೀಕ್ಷಕರು ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಸೇರಬಹುದು. ಅದಕ್ಕೆ ಸೇರಿದಾಗ ನೀವು ನಮ್ಮ ಇಂಡಿಪೆಂಡೆಂಟ್ ಜರ್ನಲಿಸಂಗೆ ಬೆಂಬಲ ಕೊಟ್ಟಂತ ಕೂಡ ಆಗತ್ತೆ. ಹಾಗೆ ಅದರಲ್ಲಿ ಮೆಂಬರ್ ಓನ್ಲಿ ಕಾಂಟೆಂಟ್ ಕೂಡ ನಾವು ನೀಡ್ತಾ ಇದ್ದೀವಿ. ಹೈ ಕ್ವಾಲಿಟಿ ವೀಕ್ಲಿ ಬಿಸ್ನೆಸ್ ಬುಲೆಟಿನ್, ಮೆಂಬರ್ ಓನ್ಲಿ ಬಿಸ್ ನ್ಯೂಸ್, ಕರೆಂಟ್ ಪವರ್, ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್, ಅದು ಹಾಗೆ ಎಕನಾಮಿಕ್ಸ್ ನ ಮಿನಿ ಸೀರೀಸ್ ಪಬ್ಲಿಷ್ ಆಗ್ತಾ ಇದೆ. ಈಗ ಸಾಕಷ್ಟು ಸ್ಪೆಷಲ್ ವಿಡಿಯೋಸ್ ಬಂದಿವೆ, ಬರ್ತಾ ಕೂಡ ಇವೆ. ಅದೆಲ್ಲವನ್ನ ನೋಡೋಕ್ಕೂ ಶುರು ಮಾಡಬಹುದು. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.